ನಮಸ್ಕಾರ ವೀಕ್ಷಕರೇ, ಶಿವನ ಶಕ್ತಿಯ ಪೀಠಗಳ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮಿಸ್ಟರ್ ಉದ್ಬೂರು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಮೈಸೂರು ತಾಲೂಕಿನಲ್ಲಿ ಕಂಡುಬರುವಂತಹ ಕಡಕೊಳ ಗ್ರಾಮದಲ್ಲಿ ನಾವೀಗ ಇದ್ದೇವೆ. ಈ ಒಂದು ಗ್ರಾಮದಲ್ಲಿ ಗ್ರಾಮ ದೇವತೆಯ ದೇಗುಲ ಜೊತೆ ವಿಶೇಷವಾಗಿ ಕಾಳಿಬೀರಮ್ಮನ ದೇವಾಲಯವನ್ನು ಕಾಣಬಹುದಾಗಿದೆ. ಕಾಳಿಬೀರಮ್ಮನು ಈ ಒಂದು ಗ್ರಾಮದ ಅಧಿದೇವತೆ, ಗ್ರಾಮ ದೇವತೆ ಎಂದು ಕರೆಯಲ್ಪಡುವ ಕಾರಣ ಈಕೆಯನ್ನು ಇಲ್ಲಿನ ಗ್ರಾಮಸ್ಥರು ಬಹಳ ವಿಶೇಷವಾಗಿ ಆರಾಧಿಸುತ್ತಾರೆ. ಈ ಒಂದು ದೇವಾಲಯವು ಬಹಳ ಪುರಾತನ ದೇವಾಲಯವಾದ ಕಾರಣ ಈ ಒಂದು ದೇವಾಲಯದಲ್ಲಿ ದೇವಿಯ ಮೂರ್ತಿ ಬಹಳ ವಿಶೇಷವಾಗಿ ಕಂಡುಬರುತ್ತದೆ. ಚೋಳರ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಕಾಳಮ್ಮನ ದೇವಾಲಯದಲ್ಲಿ ಕಾಳಿಮಾತೆ ಕಾಳಾಸುರನನ್ನು ಕೊಂದಿರುವ ಕಾರಣ ಈಕೆಯನ್ನು ಕಾಳಿಕಾಂಬ, ಕಾಳಮ್ಮನೆಂದು ಕರೆಯುತ್ತಾರೆಂದು ದೇವಾಲಯದ ಕಥೆಗಳು ಹೇಳುತ್ತವೆ. ಇಲ್ಲಿನ ಗ್ರಾಮಸ್ಥರು ಹೇಳುವ ಪ್ರಕಾರ ದೇವಿಯು ಈ ಗ್ರಾಮದ ಅಧಿದೇವತೆಯಾದ ಕಾರಣ ಗ್ರಾಮದ ಅಂಕದಲ್ಲಿ ಎಂದರೆ ಮುಖ್ಯ ದ್ವಾರದಲ್ಲಿ ಈ ಒಂದು ದೇವಾಲಯವು ಕಾಣಸಿಗುತ್ತದೆ. ಇಲ್ಲಿ ನೆಲೆಸಿರುವ ಕಾಳಮ್ಮನಿಗೆ ವಿಶೇಷವಾಗಿ ತುರಿಯನ ಜಾತ್ರೆ ಎಂದು 4 ದಿನಗಳ ಕಾಲ ದೇವಿಗೆ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತದೆ. ಈ ಒಂದು ಉತ್ಸವದ ಬಗ್ಗೆ ನೋಡುವುದಾದರೆ ಭಾನುವಾರದಿಂದ ಬುಧವಾರದವರೆಗೆ 4 ದಿನಗಳ ಕಾಲ ಈ ಒಂದು ಜಾತ್ರಾ ಮಹೋತ್ಸವ ಜರುಗುತ್ತದೆ. ಮೊದಲಿಗೆ ಭಾನುವಾರದಂದು ಕಾಳಮ್ಮ ಮತ್ತು ಬೀರೇಶ್ವರನ ಹೆಬ್ಬಾರಿ ತರಲಾಗುತ್ತದೆ. ಇದು ರಾತ್ರಿ ಸಮಯದಲ್ಲಿ ಜರುಗುವಂತಹ ಜಾತ್ರಾ ಮಹೋತ್ಸವವಾಗಿದ್ದು, ಸೋಮವಾರ ಸಂಜೆ ಸೋಮೇಶ್ವರನ ಮೆರವಣಿಗೆಯನ್ನು ಗ್ರಾಮದ ತುಂಬೆಲ್ಲ ಮೆರೆಸಲಾಗುತ್ತದೆ. ಇದಾದ ಬಳಿಕ ಸಿಡಿಮದ್ದಿನಿಂದ ದೇವರಿಗೆ ಸೇವೆ ಸಲ್ಲಿಸಿದ ಭಕ್ತಾದಿಗಳು ಮಾರನೆಯ ದಿನ ಮಂಗಳವಾರದಂದು ಕಾಯಿರಂಗದಂತಹ ಕಾರ್ಯಕ್ರಮಗಳನ್ನು ದೇವರ ಮುಂದೆ ಸಲ್ಲಿಸಲಾಗುತ್ತದೆ. ಇದಾದ ಬಳಿಕ ಮಂಗಳವಾರ ರಾತ್ರಿ ಸಮಯದಲ್ಲಿ ಉತ್ಸವವನ್ನು ದೇವಾಲಯಕ್ಕೆ ತರಲಾಗುತ್ತದೆ. ಈ ಒಂದು ಸಮಯದಲ್ಲಿ ವಾಯುಬೀಗದಂತಹ ಕಾರ್ಯಕ್ರಮಗಳ ಜೊತೆಗೆ ವೀರಪ್ಪನಿಗೆ ಮಜ್ಜನವನ್ನು ತರಲಾಗುತ್ತದೆ. ಇದಾದ ಬಳಿಕ ಬುಧವಾರದಂದು ಕಾಳಮ್ಮನಿಗೆ ವಿಶೇಷವಾಗಿ ಮಜ್ಜನ ತರುವುದರ ಜೊತೆಗೆ ಮತ್ತೊಮ್ಮೆ ಭಕ್ತಾದಿಗಳು ಬಾಯಿಬೀಗ, ತಂಬಿಟ್ಟಿನ ಪೂಜೆಯನ್ನು ದೇವಾಲಯಕ್ಕೆ ತರಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ಗ್ರಾಮದ ವಿಶೇಷ ಕಾರ್ಯಕ್ರಮಗಳ ಪೈಕಿ ವೀರ ಮಕ್ಕಳ ಕುಣಿತವನ್ನು ಉತ್ಸವದ ಮುಂದೆ ಪ್ರದರ್ಶನ ಮಾಡಲಾಗುತ್ತದೆ. ವೀಕ್ಷಕರೇ, ಈ ಒಂದು ಜಾತ್ರಾ ಮಹೋತ್ಸವವನ್ನು ತುರಿಯನ ಜಾತ್ರೆ ಎಂದು ಕರೆಯಲು ಮುಖ್ಯ ಕಾರಣವೇನೆಂದರೆ ದೇವರ ಉತ್ಸವವನ್ನು ಗ್ರಾಮಗಳ ಬೀದಿಯಲ್ಲಿ ತಿರುವು ಹಾಕುವುದರಿಂದ ತುರಿಯನ ಜಾತ್ರೆ ಎಂದು ಕರೆದಿದ್ದಾರೆ. ಇಲ್ಲಿ ನೆಲೆಸಿರುವಂತಹ
ಕಾಳಿಬೀರಮ್ಮನ ದೇವಾಲಯದ ಮತ್ತೊಂದು ವಿಶೇಷತೆಯ ಬಗ್ಗೆ ನೋಡುವುದಾದರೆ, ದೇವಿಗೆ ಪ್ರತಿದಿನವೂ 11 ಗಂಟೆಗೆ ವಿಶೇಷವಾಗಿ ಪೂಜೆ ಜರುಗುತ್ತದೆ. ದೇವಾಲಯದ ಮತ್ತೊಂದು ವಿಶೇಷತೆಯ ಬಗ್ಗೆ ನೋಡುವುದಾದರೆ, ದೇವಿಗೆ ಎಷ್ಟೇ ರೀತಿಯ ಪುಷ್ಪಗಳನ್ನು ಅರ್ಪಿಸಿದರೂ ಕರವೀರ ಪುಷ್ಪವನ್ನು ಅರ್ಪಿಸದೆ ದೇವಿಯ ಪೂಜೆ ಸಂಪೂರ್ಣವಾಗಲಾರದು. ಈ ಕಾರಣದಿಂದ ಪ್ರತಿದಿನ ದೇವಿಗೆ ಕರವೀರ ಪುಷ್ಪದಿಂದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಈ ದುರ್ಗಾದೇವಿಯ ಸ್ವರೂಪಳಾದ ಕಾಳಮ್ಮನ ದೇವಾಲಯದಲ್ಲಿ ಪೂಜೆ ಜರುಗಿದ ಬಳಿಕವೇ ಇದೇ ಗ್ರಾಮದಲ್ಲಿರುವಂತಹ ಬೀರಪ್ಪನ ದೇವಾಲಯದಲ್ಲಿ ಪೂಜೆ ಜರುಗುತ್ತದೆ. ಮುಖ್ಯವಾಗಿ ಈ ಒಂದು ಗ್ರಾಮದಲ್ಲಿ ವಿಶೇಷ ದೇವಾಲಯಗಳ ಪೈಕಿ ಕಾಳಮ್ಮನ ದೇವಾಲಯ, ಬೀರಪ್ಪನ ದೇವಾಲಯ ಮತ್ತು ಸೋಮೇಶ್ವರ ದೇವಾಲಯ, ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯ, ಸಿದ್ದರಾಮೇಶ್ವರ ದೇವಾಲಯ ಹಾಗೂ ಕಾಶಿ ವಿಶ್ವನಾಥ ದೇವಾಲಯ, ಈ ರೀತಿ ಅನೇಕ ದೇವಾಲಯಗಳನ್ನು ಈ ಗ್ರಾಮದಲ್ಲಿ ಕಾಣಬಹುದಾಗಿದೆ. ಈ ಒಂದು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪ್ರತಿ ದೇಗುಲದಲ್ಲಿ ವಿಶೇಷವಾಗಿ ಹೋಮ ಪೂಜೆ ಪುನಸ್ಕಾರಗಳಂತಹ ಕಾರ್ಯಕ್ರಮಗಳು ಜರುಗುತ್ತವೆ. ಇದು ತುರುವಿನ ಜಾತ್ರಾ ಮಹೋತ್ಸವದ ವಿಶೇಷ ದಿನಗಳಲ್ಲಿ ಜರುಗುವಂತಹ ಕಾರ್ಯಕ್ರಮಗಳಾಗಿದೆ. ವಿಶೇಷವಾಗಿ ಕಾಳಮ್ಮನಿಗೆ ವರ್ಷದಲ್ಲಿ 2 ಬಾರಿ ವಿಶೇಷ ಅಲಂಕಾರವನ್ನು ಮಾಡಲಾಗುತ್ತದೆ. ಇನ್ನು ದಿನನಿತ್ಯ ವಿಶೇಷವಾಗಿ ಎಣ್ಣೆ ಮಜ್ಜನ, ವಿಶೇಷ ಪುಷ್ಪಾಲಂಕಾರ, ಪ್ರತಿದಿನವೂ ದೇವಿಗೆ ವಿಶೇಷ ರೂಪದಲ್ಲಿ ಆರಾಧನೆ ಮಾಡಲಾಗುತ್ತದೆ. ಇನ್ನು ಬೀರೇಶ್ವರ ದೇವಾಲಯದ ಬಗ್ಗೆ ನೋಡುವುದಾದರೆ, ಇಲ್ಲಿರುವಂತಹ ಬೀರೇಶ್ವರನು ಲಿಂಗ ರೂಪದಲ್ಲಿ ಉದ್ಭವ ಲಿಂಗವಾಗಿ ಕಾಣಿಸಿಕೊಳ್ಳುತ್ತಾನೆ. ದೇವಾಲಯದ ಅರ್ಚಕರು ಹೇಳುವ ಕಥೆಯ ಪ್ರಕಾರ, ಹುತ್ತದ ಒಳಗಿಂದ ಉದ್ಭವ ಲಿಂಗವಾಗಿ ನೆಲೆಸಿರುವಂತಹ ಶ್ರೀ ಬೀರಪ್ಪ ಸ್ವಾಮಿಗೆ ಕೊಡಲಿಯ ಪೆಟ್ಟು ಕೂಡ ಇರುವುದನ್ನು ಇಂದಿಗೂ ನಾವು ಈ ಒಂದು ದೇಗುಲದಲ್ಲಿ ಕಾಣಬಹುದಾಗಿದೆ. ವಿಶೇಷವಾಗಿ ಇಲ್ಲಿ ನೆಲೆಸಿರುವ ಬೀರಪ್ಪನ ಜೊತೆ ಎಡತಲೆ ಗ್ರಾಮದ ಸಮೀಪದಲ್ಲಿ ಕಂಡುಬರುವಂತಹ ಎಮ್ಮರಗಾಲ ಊರಿನ ಬೀರಪ್ಪ ಹಾಗೂ ಆಲ್ಯದ ಬೀರಪ್ಪ, ಈ ರೀತಿ 3 ರೀತಿಯ ಬೀರಪ್ಪನನ್ನು ಕಾಣಬಹುದಾಗಿದೆ. ಸ್ಥಳೀಯರು ಹೇಳುವ ಪ್ರಕಾರ ಪೂರ್ವಜರು ಒಮ್ಮೆ ತಾವು ಭೇಟಿ ನೀಡಿದ ಸಂಕೇತವಾಗಿ ಆ ಒಂದು ಪವಿತ್ರ ಕ್ಷೇತ್ರದಿಂದ ದೇವರ ಮೂರ್ತಿಯನ್ನು ತಂದು ಪ್ರತಿಷ್ಠಾಪಿಸಿದರೆಂದು ಕಥೆಗಳು ಹೇಳುತ್ತವೆ. ಇದರ ಪ್ರಕಾರ ಅಂದಿನಿಂದ ಇಂದಿನವರೆಗೂ ಆ ಮೂರ್ತಿಗಳಿಗೂ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲುತ್ತದೆ. ಈ ಕಾರಣಕ್ಕೆ ಇಲ್ಲಿ ನೆಲೆಸಿರುವ ಬೀರಪ್ಪನನ್ನು 3 ರೀತಿಯ ನಾಮಾಂಕಿತದಿಂದ ಕರೆಯಲಾಗುತ್ತದೆ. ಕಡಕೊಳ ಬೀರಪ್ಪ ಮತ್ತು ಎಮ್ಮರಗಾಲ ಬೀರಪ್ಪ ಹಾಗೂ ಅಹಲ್ಯ ಬೀರಪ್ಪನೆಂದು ಪೂಜಿಸುತ್ತಾರೆ. ಪ್ರತಿದಿನ ಸ್ವಾಮಿಗೆ ಮಧ್ಯಾಹ್ನದ ಸಮಯದಲ್ಲಿ ಪುಷ್ಪದ ಪೂಜೆ ಮಾಡಿದ ಬಳಿಕವಷ್ಟೇ ಸಿಹಿ ತಿನಿಸಿನ ಪದಾರ್ಥದ ನೈವೇದ್ಯವನ್ನು ಮಾಡಲಾಗುತ್ತದೆ. ವಿಶೇಷವಾಗಿ ಸಿಹಿ ಬೆಲ್ಲದ ಅನ್ನದ ನೈವೇದ್ಯ ಈ ಒಂದು ದೇವಾಲಯದಲ್ಲಿ ವಿಶೇಷ. ಇದರ ಜೊತೆಗೆ ಈ ಒಂದು ದೇವಾಲಯಕ್ಕೆ ಆಗಮಿಸುವಂತಹ ಪ್ರತಿ ಭಕ್ತಾದಿಗಳಿಗೂ ಅನ್ನದಾಸೋಹದಂತಹ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುತ್ತದೆ. ವೀಕ್ಷಕರೇ, ಇಲ್ಲಿ ನೆಲೆಸಿರುವ ಎಮ್ಮರಗಾಲ ಬೀರಪ್ಪನ ದೇವಾಲಯವನ್ನು ಇದೀಗ ನಾವು ಕಾಣಬಹುದಾಗಿದೆ. ಇದು ಎಮ್ಮರಗಾಲದಲ್ಲಿ ನೆಲೆಸಿರುವ ಬೀರಪ್ಪನ ದೇಗುಲವಾಗಿದೆ. ಈ ಒಂದು ದೇಗುಲದ ಮಾದರಿಯಂತೆ ಕಡಕುಳ ಗ್ರಾಮದಲ್ಲಿರುವ ಬೀರಪ್ಪನ ದೇವಾಲಯವನ್ನು ಕೂಡ ನಿರ್ಮಿಸಲಾಗಿದೆ. ಇಲ್ಲಿ ನೆಲೆಸಿರುವ ಬೀರಪ್ಪನ ಮೂರ್ತಿಯ ರೀತಿಯಲ್ಲೇ ಕಡಕುಳದಲ್ಲೂ ಕೂಡ ಬೀರಪ್ಪನ ಮೂರ್ತಿಯನ್ನು ಕಾಣಬಹುದು.